ತುಂಬಾ ಚೆನ್ನಾಗಿದೆ. ಎಲ್ಲಾ ಫ್ಯಾಮಿಲಿ ಹೋಗಿ ಕುತ್ಕೊಂಡು ನೋಡೋಂತ ಒಂದು ಸಿನಿಮಾ. ತುಂಬಾ ಚೆನ್ನಾಗಿದೆ. ಆ ಇಬ್ರು ವಿಲನ್ ಕ್ಯಾರೆಕ್ಟರ್ಸ್ ತುಂಬಾ ಮಸ್ತ್ ಆಗಿದೆ. ಒಳ್ಳೆ ಒಂದು ಮೆಸೇಜ್ ಏನ್ ಹುಡುಗಿಯರಿಗೆಲ್ಲ ವಿಲನ್ ಇಷ್ಟ ಆಯ್ತಣ್ಣ? ಹೌದು, ಹೀರೋ ಇಷ್ಟ ಆಗ್ಲಿಲ್ವಾ? ಹೀರೋನು ಇಷ್ಟ ಆದ್ರು. ಹೀರೋ ತುಂಬಾನೇ ಇಷ್ಟ ಆದ್ರು ಅಷ್ಟೇ. ಎಲ್ಲ ಹೋಗಿ ಕುತ್ಕೊಂಡು ನೋಡಿ. ಏನ್ ಇಷ್ಟ ಆಯ್ತು ಸಿನಿಮಾದಲ್ಲಿ? ಫ್ಯಾಮಿಲಿ ಬಾಂಡಿಂಗ್ ಇಷ್ಟ ಆಯ್ತು. ಎಲ್ಲಾನು ಒಂದ್ ಮಾಡಿದ ಹೀರೋ ಇಷ್ಟ ಆಯ್ತು. ರಿಯಲಿಸ್ಟಿಕ್ ಆಗಿತ್ತು. ಇವತ್ತಿನ ದಿನ ಇದಾರ ಆತರ ಕುಟುಂಬ? ಇಲ್ಲ ಅನ್ಕೋತೀನಿ, ಎಲ್ಲೋ ಕೆಲವು ರೇರ್ ಅನ್ಸುತ್ತೆ. ಬಟ್ ಅದ್ರಲ್ಲಿ ಇದು ಒಂದೊಳ್ಳೆ ಮೆಸೇಜ್ ಎಲ್ಲರೂ ಫ್ಯಾಮಿಲಿ ಎಲ್ಲ ಕುತ್ಕೊಂಡು ನೋಡೋಂಥ ಮೂವಿ ತುಂಬಾ ಚೆನ್ನಾಗಿದೆ. ಎಲ್ಲರೂ ಥಿಯೇಟರಿಗೆ ಬಂದು ಮೂವಿನ ನೋಡಿ ಎಮೋಷನಲಿ ಕನೆಕ್ಟೆಡ್ ತುಂಬಾ ಚೆನ್ನಾಗಿದೆ. ಅಪ್ಪ ಮಗನ ಬಾಂಡಿಂಗ್ ಆಗಿರ್ಬೋದು, ಆಮೇಲೆ ಹೀರೋ ಆಕ್ಟ್ ಮಾಡಿರೋದಾಗಿರ್ಬೋದು, ಅಭಿನಯ ಚೆನ್ನಾಗಿದೆ. ಬೇರೆ ಏನ್ ಇಷ್ಟ ಆಯ್ತು? ಬೇರೆ ಏನ್ ಇಷ್ಟ ಆಯ್ತು ಅಂದ್ರೆ ಅದೇ ಆ ಫ್ಯಾಮಿಲಿ ಬಾಂಡಿಂಗ್, ದೂರ ಇದ್ದಿದ್ ಮಗನ ಒಂದ್ ಮಾಡಿದ್ರಲ್ಲ ಹೀರೋ ಅವರು, ಅದ್ ನಂಗೆ ತುಂಬಾ ಇಷ್ಟ ಆಯ್ತು. ಈಗಲೂ ಹುಡ್ಕಿದ್ರೆ ಆತರ ಫ್ಯಾಮಿಲಿ ಅಂದ್ರೆ ಇದಾರೆ ಹಳ್ಳಿಗಳ ಕಡೆ, ರೇರು ಹುಡ್ಕಿದ್ರೆ ಕಣ್ಣಿಗೆ ಕಾಣಿಸ್ತಾರೆ. ಅಷ್ಟೇ ಹೇಳಕ್ ಇಷ್ಟಪಡ್ತೀನಿ. ಸಿನಿಮಾ ತುಂಬಾ ಚೆನ್ನಾಗಿದೆ. ಫ್ಯಾಮಿಲಿ ಎಲ್ಲ ಕೂತು ನೋಡುವಂತ ಸಿನಿಮಾ. ಸಿನಿಮಾದಲ್ಲಿ ಹೇಳ್ಬೇಕಂದ್ರೆ ಕುಲಕಸಬ, ನಾವು ಈಗ ಕುಲಕಸಬು ಬಿಟ್ಟು ನಾವು ಓದಿದೀವಿ ಅಂತೆಲ್ಲ ಫಾರಿನ್ಗೆಲ್ಲ ಹೋಗಿ ದುಡಿಯೋದು ಬರೀ ದುಡ್ಡಿನಿಂದ ಹೋಗ್ತದಲ್ಲ. ಸೊ ಸಂಬಂಧಗಳಿಗೆ ಬೆಲೆ ತೋರಿಸಿದ್ದಾರೆ. ಅಂಡ್ ಸಂಬಂಧಗಳು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಜೀವನದಲ್ಲಿ. ಸೊ ಎಲ್ಲರೂ ಸೆಂಟಿಮೆಂಟ್ ಚೆನ್ನಾಗಿದೆ, ಎಮೋಷನ್ಸ್ ಚೆನ್ನಾಗಿದೆ. ಎಲ್ಲರೂ ಕೂಡ ಆಕ್ಟ್ ಚೆನ್ನಾಗಿ ಮಾಡಿದ್ದಾರೆ. ಒಳ್ಳೆ ಸ್ಟಾರ್ ಕಾಸ್ಟಿಂಗ್ ಇದೆ. ಅಂಡ್ 100 days ಹೋಗ್ಲಿ ಅಂತ ವಿಶ್ ಮಸ್ತ್ ಇದೆ. ಅವ್ರ ಬಗ್ಗೆ ಹೇಳೋ ಮಾತೇ ಇಲ್ಲ. ವಿಲನ್ಗಳು ಇಬ್ರು ಚೆನ್ನಾಗಿ, ಚಲುವರಾಜ್ ಅಂಡ್ ಪ್ರಶಾಂತ್ ಸರ್ ಇಬ್ರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅಂಡ್ ಅವ್ರದ್ದು ಒಂದು ಚೇಂಜ್ ಓವರ್ ಆಗುತ್ತೆ ಲಾಸ್ಟ್ಗೆ. ಅದು ತುಂಬಾ ತುಂಬಾ ಆಕ್ಚುಲಿ ಮನ್ಸಿಗೆ ನಾಟೋ ಅಂತದ್ದು. ಅಂದ್ರೆ ಸಂಬಂಧಗಳನ್ನ ಬಿಟ್ಟು ಆಚೆ ಇರ್ತಾರಲ್ಲ, ಸೊ ಅವರಿಗೆ ಒಂದ್ಸಲಿ ಸಂಬಂಧಗಳ ಬೆಲೆ ಗೊತ್ತಾದಾಗ ಅವ್ರಿಗಾಗುವಂತ ಒಂದು ಏನೋ ಚೇಂಜಸ್ ಅಂದ್ರೆ ಅವ್ರಿಗಾಗುವಂತ ಎಮೋಷನ್ಸ್ ಅದೆಲ್ಲ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ ಪ್ರಶಾಂತ್ ಸರ್. ಅಂಡ್ ಅದಾದ್ಮೇಲೆ ನಮ್ಗೊಂಥರ ಅನ್ಸುತ್ತೆ, ಲೈಕ್ ಏನೋ ಚೇಂಜ್ ಆಗ್ಲಿಕ್ಕೆ ಅಂತ ಬಂದಿದ್ರು ಬಟ್ ಒಪ್ಕೊಳ್ಳಿಲ್ವಲ್ಲ ಅನ್ನೋದೊಂದು, ಆ ಥರದ್ದೊಂದಷ್ಟು ಸೆಂಟಿಮೆಂಟ್ಸ್ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ಅಂಡ್ ಸಿನಿಮಾ ತುಂಬಾ ಚೆನ್ನಾಗಿದೆ. ಎಲ್ಲರೂ ಬಂದು, ನಮ್ಮ ಕನ್ನಡ ಪ್ರೇಕ್ಷಕರು ಬಂದು ಇಂಥ ಸಿನಿಮಾಗಳನ್ನ ಒಂದೇ ತರಬೇಕು, ಮತ್ತೆ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಒಳ್ಳೆ ಬಯಸಿ ಅಂಡ್ ಒಳ್ಳೆ ವಿಶ್ ಮಾಡಿ. ಅಂಡ್ ಥ್ಯಾಂಕ್ ಯು ಸೋ ಮಚ್. ಇಷ್ಟ ಆಯ್ತಾ? ಇಷ್ಟ ಆಯ್ತು ಸರ್. ಎಲ್ಲ ಫ್ಯಾಮಿಲಿ ಸ್ಟೋರಿ ಸರ್. ಎಲ್ಲ ಚೆನ್ನಾಗಿದೆ. ಆಕ್ಟಿಂಗ್ ಚೆನ್ನಾಗಿ, ಬ್ಯೂಟಿಫುಲ್ ಆಗಿದೆ. ಸ್ಟೋರಿ ಚೆನ್ನಾಗಿದೆ. ಎಲ್ಲ ಬ್ಯೂಟಿಫುಲ್ ಸ್ಟೋರಿ. ವರ್ತ್ ಸೀಯಿಂಗ್. ಸರಿಯಾಗಿದೆ ಮೂವಿ. ಎಕ್ಸಲೆಂಟ್. ಇಷ್ಟ ಆಯ್ತಾ? ತುಂಬಾ ಎಮೋಷನಲ್ ಆಗಿದೆ. ಓಕೆ. ಫ್ಯಾಮಿಲಿ ಕಾನ್ಸೆಪ್ಟ್ ಇದೆ. ಓಕೆ. ಯೂನಿಟಿ ಇನ್ ಏನು ಜಾಯಿಂಟ್ ಫ್ಯಾಮಿಲಿ ಇದ್ರೆ ಹೆಂಗಿರುತ್ತೆ ತುಂಬಾ ಎಮೋಷನಲ್ ಆಗಿದೆ. ತುಂಬಾ ಎಮೋಷನಲ್ ಆಗಿದೆ. ಇಂಥವ್ರಿಗೆಲ್ಲ ಎನ್ಕರೇಜ್ ಮಾಡಬೇಕು. ಏನು? ಇಂಥವ್ರಿಗೆಲ್ಲ ಎನ್ಕರೇಜ್ ಮಾಡಬೇಕು, ದೊಡ್ಡವ್ರಿಗೆ ಮಾಡಬಾರ್ದು. ತುಂಬಾ ಚೆನ್ನಾಗಿದೆ ಸಿನಿಮಾ. ಏನ್ ಇಷ್ಟ ಆಯ್ತು? ಎಥಿಕ್ಸ್ ಇದೆ. ಅಂದ್ರೆ ಅವರು ಕುಟುಂಬ ಹೆಂಗಿರ್ಬೇಕು ಅನ್ನೋದು ಚೆನ್ನಾಗಿದೆ. ಆಕ್ಷನ್ ಸೀಕ್ವೆನ್ಸಸ್ ಇದೆ, ಚೆನ್ನಾಗಿ ಮಾಡಿದ್ದಾರೆ. ಓಕೆ. ಡೈರೆಕ್ಷನ್ ಚೆನ್ನಾಗಿದೆ. ಫ್ಯಾಮಿಲಿ ಎಂಟರ್ಟೈನರ್ ಸಿನಿಮಾ ಇದೆ. ಇಷ್ಟ ಆಯ್ತಾ? ಯಾ, ಚೆನ್ನಾಗಿದೆ. ಎಲ್ಲರೂ ನೋಡಿ. ಬಹಳ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ. ಇದೊಂದು ಕೌಟುಂಬಿಕ ಸಿನಿಮಾ ಅನ್ಬೋದು. ಇತ್ತೀಚಿನ ದಿನಗಳಲ್ಲಿ ಈ ರೀತಿ ಸಿನಿಮಾಗಳು ಬರ್ತಾ ಇಲ್ಲ. ಒಂದು ಬಾಗಲಕೋಟೆ ಅಂತ ಒಂದು ಭಾಷೆಯಲ್ಲಿ, ನಮ್ಮ ಕನ್ನಡ ಭಾಷೆಯ ವೈವಿಧ್ಯ ಭಾಷೆಯಾಗಿರ್ತಕ್ಕಂಥ ಬಾಗಲಕೋಟೆ ಭಾಷೆಯಲ್ಲಿ ಚಿತ್ರ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ. ಈ ಚಿತ್ರ ಒಂದು ಸಮುದಾಯ, ಒಂದು ಸಮಾಜಕ್ಕೆ ಏನು ಕೊಡುಗೆ ನೀಡಿದೆ, ಆ ಸಮಾಜದ ಆ ಕೊಡುಗೆಯನ್ನ ಸಮಾಜಕ್ಕೆ ಬಹಳ ಈ ಸಿನಿಮಾದಲ್ಲಿ ಬಹಳ ಚೆನ್ನಾಗಿ ಚಿತ್ರೀಕರಿಸಿದ್ದಾರೆ. ಮತ್ತೆ ಈ ಏನು ಚಿತ್ರ ನೋಡೋಕ್ಕೆ ಬಂದಂಥವ್ರಿಗೆ, ಯುವಕರಿಂದ ಹಿಡಿದು ಆ ಮುದುಕರವರೆಗೆ ಸಿನಿಮಾದಲ್ಲಿ ಏನೇನು ಇರಬೇಕೋ ಎಲ್ಲ ಇಟ್ಟಿದ್ದಾರೆ. ಒಂದು ಹಾಡು, ಫೈಟು, ಒಳ್ಳೆ ಉತ್ತಮ ಚಿತ್ರಕಥೆ ಮತ್ತೆ ಹಾಸ್ಯ ಎಲ್ಲ ಇದೆ. ಈಗಿನ ಪೀಳಿಗೆಗೆ, ಈಗಿರ್ತಕ್ಕಂತಹ ಏನು ಜನರೇಷನ್ ಅಲ್ಲಿ ಅಲ್ಲಿ ಇಲ್ಲಿ ಬಿಟ್ಟು ಏನು ಸಿಟಿ ಸೇರ್ಕೊಂತ ಇರ್ತಕ್ಕಂತಹ ಯುವ ಪೀಳಿಗೆಗೆ ಇವತ್ತು ಒಳ್ಳೆ ಮಾದರಿ ಇರ್ತಕ್ಕಂತಹ ಸಿನಿಮಾ ಇದು. ಇಂಥ ಒಂದು ಸಿನಿಮಾವನ್ನ ಇವತ್ತು ನೋಡಿ ಎಲ್ಲ ಕುಟುಂಬ ಸಮೇತ ನೋಡ್ತಕ್ಕಂಥ ಸಿನಿಮಾ ಇದು. ಇದರಲ್ಲಿ ಏನು ಬಿಟ್ಟೋಗಿರ್ತಕ್ಕಂಥ ಕುಟುಂಬವನ್ನ ಒಂದುಗೂಡಿಸಿ ಮಾಡ್ತಕ್ಕಂಥ ಒಂದು ಸ್ಟೋರಿಯನ್ನ ತುಂಬಾ ಸೊಗಸಾಗಿ ಮಾಡಿದ್ದಾರೆ.